ಟ್ವೆಂಟಿ ಕನ್ನಡ ವಾಹಿನಿಗೆ ಸ್ವಾಗತ. ಯತ್ನಾಳ್ ಹೊಸ ಪಕ್ಷ ಕಟ್ಟಲ್ಲ, ಬಿಜೆಪಿಯಲ್ಲೇ ಮುಂದುವರಿಯುತ್ತಾರೆ ಎಂದು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು. ಯತ್ನಾಳ್ ಬಿಜೆಪಿಗೆ ವಾಪಸ್ ಬರ್ತಾರೆ. ಯತ್ನಾಳ್ ಹೊಸ ಪಕ್ಷದ ಬಗ್ಗೆ ಹೇಳಿದ್ದ ಉದ್ದೇಶವೇ ಬೇರೆ ಇದೆ, ಆದರೆ ಮಾಧ್ಯಮದಲ್ಲಿ ಬಂದಿರೋದೇ ಬೇರೆ ಇದೆ. ಬಿಜೆಪಿಯಲ್ಲಿ ಯತ್ನಾಳ್ ಮುಂದುವರಿಯುವ ವಿಶ್ವಾಸವಿದೆ, ಎಲ್ಲಿಯೂ ಕೂಡ ಹೋಗಲ್ಲ ಎಂದಿದ್ದಾರೆ. ಹಿಂದುತ್ವಕ್ಕಾಗಿ ಹೊಸ ಪಕ್ಷ ಸ್ಥಾಪನೆ ವಿಚಾರವಾಗಿ ಮಾತನಾಡಿದ್ರು. ಆರ್ಎಸ್ಎಸ್ ಬಿಜೆಪಿ ಪಕ್ಷ ಇದೆಯಲ್ಲ, ಅಷ್ಟೇ ಸಾಕು. ಮೊನ್ನೆ ಶಾಸಕರ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಪಕ್ಷಕ್ಕೆ ಮುಜುಗರ ಆಗುತ್ತರ ಹೇಳಿಕೆ ಕೊಡಬೇಡ ಅಂತ ಹೇಳಿದ್ದೀವಿ ಎಂದಿದ್ದಾರೆ. ಯತ್ನಾಳ್ ಅವರ ಬಗ್ಗೆ ಅವರು ನಮ್ಮ ಬಿಜೆಪಿಯಲ್ಲಿ ವಾಪಸ್ ಬರ್ತಾರೆ ಅಂತ 100% ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟುವ ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನೋಡಿದ್ದೇನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ, ಅದು ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪಡಿಸ್ತೀನಿ, ಯಾವುದೇ ಪರಿಸ್ಥಿತಿ ನಾವು ಬಿ.ಜೆ.ಪಿ ಇಡೋಲ್ಲ. ಬಿ.ಜೆ.ಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿ.ಜೆ.ಪಿ ಮುಂದುವರಿತಾರೆ. ನಾವು ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನ್ನಿಸ್ತದೆ, ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವರು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟುವ ಅನ್ನೋ ನಮ್ಮ ವಿಶ್ವಾಸ ಇದೆ. ಅದು ಚರ್ಚೆ ಮಾಡ್ತೀವಿ, ಅದು ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಪಾರ್ಟಿ ಹಿಂದುತ್ವ ಬಿ.ಜೆ.ಪಿ ಆರ್.ಎಸ್.ಎಸ್ ಅದ ಸಾಕು, ಬೇರೆದು ಜೋರ್ತಿಲ್ಲ. ಅಂದರೆ ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದರೆ ನಾವು ಮುಂದಿನ ಮತ್ತು ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪಕ್ಷ ಮುಜುಗರ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವರು ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಅವ್ರ ಪಕ್ಷ ಮುಜುಗರ ಮಾತಾಡ್ಕೊತ ಮನವಿ ಮಾಡ್ಕೋತೀನಿ. ಸರ್, ಯಾಕೋ ಪಂಚಮಸಾಲಿ ಸಮಾಜದವರು ಯತ್ನಾಳ್ ಭೇಟಿ ನಿಲ್ತಾ ಇಲ್ಲ ಸರ್? ನನಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದು ಭಾಷಣಗಳು ಅವ್ರು ಯಾರ್ಯಾರು ಹೇಳ್ತಾರಲ್ಲ, ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪಿಂಗ್ ತೆಗೀರಿ. ಎದಿ ಬಡದು ಮಾತಾಡು. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಅವ್ರು ಮುಂದಿನ ಮುಖ್ಯಮಂತ್ರಿ ಮಾಡಿದ್ರು ಅವರೇ ಮಾತಾಡ್ತಾರೆ. ಸ್ವಲ್ಪ ಹಿಂದಿ ಕ್ಲಿಪಿಂಗ್ ತೆಗೆದು ನೋಡಿ. ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕು ಮತ್ತು ಸಂಕೇತ ಭಾಷೆ ಅಂತ ತೆಗೆದು ನೋಡ್ರಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ, ಒಂದು ಪಕ್ಷ ಸೀಮಿತ ಅಂತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ಯಾಕೆ ರಾಜಕೀಯ ಬೇರೆ ಇರ್ತದೆ, ಸಮಾಜ ಸೇವೆ ಬೇರೆ ಇರ್ತದೆ. ಸರ್, ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹಾಕಿದ್ವಿ, ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾರಂತ ಚರ್ಚೆ ಆಗ್ತದೆ? ಯಾರಂತ ಹೇಳ್ರಿ, ಯಾರು ಹೇಳ್ರಿ, ಹೆಸರು ಹೇಳ್ರಿ ಮತ್ತು ಉತ್ತರ ಅದಕ್ಕೆ ಕ್ವಶನ್ ಆಗಿ ಮಾತಾಡ್ಬೇಡಿ. ನೀವು ಯಾಕೆ ನೀವೇ ವಿಕೆಟ್ ಹೋಗ್ಯಾಕೆ ಪ್ರಯತ್ನ ಮಾಡೋದು ಆಗೋದಿಲ್ಲ. ಯತ್ನಾಳ್ ಆಗಬಾರ್ದು, ಅದೊಂದು ದುರ್ದೈವ. ಯತ್ನಾಳ್ ಆಗ್ತಿರ್ಕಿಲ್ಲ, ಅತಿ ಶೀಘ್ರ ಅದು ಸರಿಪಡಿಸ್ತೇವೆ. ಯತ್ನಾಳ್ ಅವರು ಉಚ್ಚಾಟನೆ 100% ಹಿಂದೆ ಪಡಿತಾರೆ. ಈ ಸಂದರ್ಭವಾಗಿ ಇಚ್ಛೆ ಪಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.